ಈಗ ಸಂಬಂಧ ಕಣ ಅಂತ ಒಂದು ಸಾಂಗ್ ಬರ್ದಿದ್ರು. ಇವಾಗ ಅವ್ರಿಗೆ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಳಕ್ ಇಷ್ಟ, ಆದ್ರೆ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಸೇರಲ್ವಲ್ಲ ಸಂಬಂಧಿಕರೆಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮನೆಯವ್ರು ಹೇಳ್ದಂಗೆ ಜೋರಾಗಿ ಮದ್ವೆ ಮಾಡ್ಕೊಂತವ್ರೆ. ಸಂಬಂಧಿಕರೆಲ್ಲ ಇರಬೇಕು, ಚೆನ್ನಾಗಿರ್ಬೇಕು ಅಂತ ಅಂತ ಹೇಳ್ಬಿಟ್ಟು ಅಲ್ಲಿ ಸಿನಿಮಾದಲ್ಲಿ ಏನು ಅಪ್ಲೈ ಮಾಡ್ತಾರೋ ಇಲ್ಲೂ ಅದೇ ತರ ಇರ್ತಾರೆ. ಸೊ ಅದ್ರ ಬಗ್ಗೆ ಸರ್, ಅಂದ್ರೆ ಸಂಬಂಧಕ್ಕೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಸೊ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಅಂದ್ರೆ ಎಷ್ಟು ಗೌರವ ಮರ್ಯಾದೆ ಎಲ್ಲ ಸಿಗುತ್ತೆ. ನೀವೆಷ್ಟು ಎಮೋಷನಲ್ ಆಗ್ತಾ ಇದ್ದೀರಾ? ಇಲ್ಲ, ಇದರಲ್ಲಿ ನಮ್ದು ಇನ್ನೊಂದು ನೆನಪು ಮಾಡಿಕೊಂಡು ಅವನ ಹಾಸನ ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋದೊಂದು. ಯಾಕೆ ಅಂದರೆ ನಮ್ಮ ತಾಯಿ ಇತ್ತು, ಅವನಿಗೆ ಅಜ್ಜಿ. ಅಜ್ಜಿ ಮದುವೆ ಪ್ರಾರಂಭ ಮಾಡುವಾಗ ಬದುಕಿತ್ತು. ನಮ್ಮ ಅಜ್ಜಿ ಆಸೆ ಏನು ಸಾಧನೆ ಜೊತೆಗೆ ಅವ್ನು ಮದುವೆ ಆಗಲಿಲ್ಲ ಅನ್ನೋ ಒಂದು ಆಸೆ ಇತ್ತು. ಪಾಪ ಈ ಕ್ಷಣದಲ್ಲಿ ಅವರಿದ್ದರೆ ಇವನಲ್ಲ ಸೆಲೆಬ್ರಿಟಿ, ಅವರು ಸೆಲೆಬ್ರಿಟಿ ಆಗಿರೋರು. ಯಾಕೆಂದರೆ ಅದು ಮೊದಲಿಂದಲೂ ಆ ಮಟ್ಟಕ್ಕೆ ಬಂದಿತ್ತು. ನಮ್ಮಜ್ಜಿ ಶತಾಯಸ್ಸೆ 100 ವರ್ಷ ಬದುಕಿತ್ತು. ಅದು ಒಂದು ನೋವಿದೆ. ಜೊತೆಗೆ ಅದು ಏನು ಮಾಡಿದ್ರು ನಾವು ಈ ಮಟ್ಟಕ್ಕೆ ಬಂದು, ನೀವು ಚಾನಲ್ನವರು ನಮ್ಮನ್ನು ಗುರುತಿಸ್ಲಿಕ್ಕೆ ನಮ್ಮ ಕೊಡುಗೆ ಏನಿಲ್ಲ. ಧನಂಜಯ ನಡೆದು ಬಂದ ದಾರಿನ ಅವನು ಗುರುತಿಸಿ ಆದಮೇಲೆ ನಮ್ಮನ್ನು ಕರೆದು ಮಾತಾಡಿಸ್ತಾ ಇದ್ದೀರಿ. ಅದ್ರ ಬಗ್ಗೆ ತುಂಬಾ ಸರ್, ಅಜ್ಜಿ ರಾಜ್ಕುಮಾರ್ ಹತ್ರ ಹೋಗಿ ಬೇಡ್ಕೊಂಡಿದ್ರಂತೆ, ನನ್ನನ್ನು ಅಂದ್ರೆ ನಮ್ಮ ಮೊಮ್ಮಗನ್ನು ನಿಮ್ಮ ತರನೇ ದೊಡ್ಡ ಆಕ್ಟರ್ ಮಾಡಪ್ಪ ಅಂತ ಹೇಳ್ಬಿಟ್ಟು. ಅದು ಹತ್ರ ಬೇಡ್ಕೊಂಡಿಲ್ಲ. ರಾಜ್ಕುಮಾರನ ಸಮಾಧಿ ಹತ್ರಕ್ಕೆ ನಮ್ಮ ಅಳಿಯ ಅವ್ರು ಬೆಂಗಳೂರಲ್ಲೇ ಇದ್ದರು. ಅಲ್ಲಿ ಬೆಂಗಳೂರಿಗೆ ಹೊಸಬ್ರು ಇವ್ರು ಕರ್ಕೊಂಡು ಹೋದಾಗ ಏನೋ ತೋರಿಸ್ಬೇಕು ಅಂತ ಸಮಾಧಿ ಹತ್ರಕ್ಕೆ ಹೋದಾಗ ನಮ್ಮಜ್ಜಿ ಅವರು ಮೇರನಟ ಅಂತ ಗೊತ್ತಿತ್ತು. ಅವ್ರ ಸಾಧನೆ ರಾಜ್ಕುಮಾರನ ಬಗ್ಗೆ ಪರಿಚಯ ನೋಡಿದ್ರಲ್ಲ ಸಿನಿಮಾದಲ್ಲಿ. ಆಯ್ತಪ್ಪ, ನನ್ನ ಮೊಮ್ಮಗನ್ನೂ ನಿಮ್ಮ ಸಾಧನೆ ಮಟ್ಟಕ್ಕೆ ತಗೊಂಡು ಹೋಗಪ್ಪ ಅನ್ನೋ ಇದನ್ನು ಪಬ್ಲಿಕ್ಕಾಗಿ ಮಾತಾಡ್ಕೊಂಡು ಬಂದಿದ್ದರು. ಅವ್ರಿಗೆ ತುಂಬ ಆಸೆ ಇತ್ತು. ಇವತ್ತಿನ ಸನ್ನಿವೇಶ ಅವನಿಗೂ ಇದು ನೋವಿದೆ, ನಮ್ಗಳಿಗೂ ಕೂಡ ಅದು ಇರಬೇಕಾಗಿತ್ತು. ಅವರು ಏನೋ ಅದು ಈ ಪ್ರಾರಂಭದಲ್ಲಿ ಸದ್ಯದಲ್ಲೇ ಅವರು ಇದು ಮಾಡ್ಕೊಂಡು ಮುಗಿದೋದ್ರು. ಹಾಗಾಗಿ ಏನು ಒಂದು ಇದೆಲ್ಲ ಒಡನಾಟ ಹಿಂಗೆ ಮುಂದುವರ್ಕೊಂಡು ಅದೊಂದು ಸಾಧನೆ ಮಾಡಲಿ ಅನ್ನೋ ಒಂದು ಆಸೆ. ಈಗಾಗಲೇ ಮಾಡಿರ್ತಕ್ಕಂಥ ಸಾಧನೆಗೆ ನಮಗೆ ತೃಪ್ತಿ ಇದೆ. ಅದು ಉಳ್ಕೊಂಡಿರಲಿ, ಭಗವಂತ ಅವನಿಗೆ ಆ ಒಂದು ಇದನ್ನು ಕಾಪಾಡ್ಕೊಳ್ಳೋ ಒಂದು ಶಕ್ತಿ ಕೊಡಲಿ. ಸರಿ, ಅಜ್ಜಿಗೆ ಮೊಮ್ಮಗ ಅಂದರೆ ತುಂಬ ಇಷ್ಟ. ಸೊ ಇವತ್ತು ನೀವೆಲ್ಲ ನಿಮ್ಮ ತಾಯಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅವ್ರು ಇದ್ದಿದ್ರೆ ಪಾಪ ಎಷ್ಟು ಖುಷಿ ಪಡ್ತಾ ಇದ್ರು. ಅಲ್ಲ, ಅದರ ಸಂತೋಷನೇ ಬೇರೆ. ಪಾಪ ಜೀವ ಭಾಳ ಖುಷಿ ಪಡೋದು. ಈಗ ಏನು ಮಾಡ್ತಾರೆ, ಈಗ ಇವನು ಅಜ್ಜಿ ಎಷ್ಟು ಮೊಮ್ಮಗನ ಬಗ್ಗೆ ಪ್ರೀತಿನೋ ಮೊಮ್ಮಗನಿಗೂ ಅಜ್ಜಿ ಮೇಲೆ ಭಾಳ ಪ್ರೀತಿ. ಈಗ ಅವನು ಅಜ್ಜಿ ನೋಡೋಕ್ಕಾದ್ರೂ ವಾರಕ್ಕೊಂದು ದಿವಸ ಬಂದು ನೋಡ್ಕೊಂಡು ಹೋಗೋನು. ಬಟ್ ಏನು ಮಾಡೋಕ್ಕಲ್ಲ, ವಿಧಿಗಳು ಕೆಲವು ಟೈಮು ಅನಿವಾರ್ಯ ಆಗ್ತಾವಲ್ಲ.